ಡಿಸಿಎಂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ನಿಂದ ತುರ್ತು ಬುಲಾವ್ ಬಂದಿದೆ. ದೆಹಲಿಗೆ ತೆರಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ದೆಹಲಿಗೆ ಬರುವಂತೆ ವೇಣುಗೋಪಾಲ್ ಬುಲಾವನ್ನ ಕೊಟ್ಟಿದ್ದಾರೆ. ನೋಡಿ, ಬಹಳ ಕುತೂಹಲ ಕಾರಣ ಆಗ್ತಾ ಇದೆ. ವಾಟ್ ಎವರ್ ಏನೇ ಇರ್ಬೋದು, ಮೊನ್ನೆ ಹೋಗಿದ್ರು ಖಾಸಗಿ ಕಾರ್ಯಕ್ರಮ ಅಂತ ಅವರು ಟ್ವೀಟ್ ಮೂಲಕ ಕ್ಲಾರಿಟಿ ಕೊಟ್ಟಿದ್ರು. ಬಟ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡದೇ ಇರ್ತಾರೆ ದೆಹಲಿಗೆ ಹೋದ್ಮೇಲೆ. ಈಗ ಸ್ವತಃ ವೇಣುಗೋಪಾಲ್ ಅವರು ಕರೆ ಮಾಡಿ ದೆಹಲಿಗೆ ಹೊರಡೆ ದಿಢೀರ್ ಅಂತ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿದೆ, ಅವ್ರಿಗೆ ಜ್ವರ ಇದೆ. ಅದರ ಮಧ್ಯೆ ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಏನೋ ವಿಶ್ರಾಂತಿ ಪಡಿಬೇಕಂತ ಮನೆಗೆ ತೆರಳ್ತಾ ಇದ್ರು. ಆ ಟೈಮ್ನಲ್ಲಿ ಕಾಲ್ ಬರುತ್ತೆ, ಇಮಿಡಿಯೇಟ್ಲಿ ಡೆಲ್ಲಿಗೆ ಹೊರಡೆ ಅಂಥೇಳಿ. ಹಾಗಾಗಿ ಈಗ ಸಿ ಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಸಿಕ್ಕಿದ್ರು ಕೂಡ ಪದೇ ಪದೇ ಯಾಕೆ ಹೈಕಮಾಂಡ್ ಸಿದ್ದರಾಮಯ್ಯವ್ರನ್ನ ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆಸಿಕೊಳ್ಳುತ್ತದೆ, ಅದು ಕೂಡ ಪ್ರತ್ಯೇಕವಾಗಿ ಯಾಕೆ ಅನ್ನೋದು ಸಹಜವಾಗಿ ಪ್ರಶ್ನೆ ಬರುತ್ತೆ. ಇನ್ನು ಬಹುತೇಕವಾಗಿ ನಿಗಮ ಮಂಡಳಿ ಕುರಿತಂತೆ ಚರ್ಚೆ ನಡೀಬೋದು ಅಂತ ಹೇಳ್ತಾ ಇದ್ದಾರೆ. ನಿರ್ದೇಶಕರ ನೇಮಕ ಕ್ಲಿಯರ್ ಮಾಡುವ ಬಗ್ಗೆ ಅಲ್ಲಿ ಒಂದು ಮಾತುಕತೆ ಆಗುತ್ತೆ. ಈಗ ಸಾಕಷ್ಟು ನಿಗಮ ಮಂಡಳಿಗೆ ನಿರ್ದೇಶಕರನ್ನ ಆಯ್ಕೆ ಮಾಡಬೇಕಾಗಿದೆ. ಕೆಲವೊಂದಿಷ್ಟು ಅಸಮಾಧಾನಗಳಿದ್ದಾವೆ. ಅಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ಕೂಗು ಕೂಡ ಪಕ್ಷದಲ್ಲಿ ಜೋರಾಗ್ತಾ ಇದೆ. ಇದರ ಸಂಬಂಧ ಫೈನಲ್ ಮಾಡಲಿಕ್ಕೆ ಅಥವಾ ಚರ್ಚೆಯನ್ನು ಮಾಡಲಿಕ್ಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ಹೈಕಮಾಂಡ್ ನಾಯಕರು ದೆಹಲಿಗೆ ಕರೆಸಿಕೊಂಡಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಈಗ ಸದ್ಯಕ್ಕೆ ಚರ್ಚೆ ಆಗ್ತಾ ಇದೆ. ಅದರ ಹೊರತಾಗಿಯೂ ಕೂಡ ಮುಖ್ಯಮಂತ್ರಿಗಳ ಬದಲಾವಣೆಗೆ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆ ಆಗ್ಬೋದಾ? KPCC ಅಧ್ಯಕ್ಷರು ಬದಲಾಗಬೇಕು ಅಂತ ಅವ್ರ ಪಕ್ಷದಲ್ಲೇ ಕೂಗಿದ್ದಿದೆ. ಹಾಗಾಗಿಯೇ ಇದರ ಬಗ್ಗೆ ಕೆಲವೊಂದಿಷ್ಟು ಸೂಕ್ಷ್ಮವಾದಂಥ ಮಾಹಿತಿಗಳನ್ನು ಪಡೆದುಕೊಳ್ಳಬಹುದು. ಅದರ ಜೊತೆಗೆ ಸುರ್ಜೇವಾಲಾ 1-to-1 ಶಾಸಕರ ಜೊತೆಗೆ ಮ್ಯಾರಥಾನ್ ಸಭೆಗಳನ್ನು ಕೂಡ ಮಾಡಿದರು. ಅವರು ಕೂಡ ಈಗ ವಾಪಸ್ ದೆಹಲಿಗೆ ಹೋಗಿದ್ದಾರೆ. ಆ ರಿಪೋರ್ಟನ್ನು ತೆಗೆದುಕೊಂಡು ಓವರಾಲ್ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ನಿಗಮ ಮಂಡಳಿಗಳ ಒಂದು ಆಯ್ಕೆಗೆ ಸಂಬಂಧಪಟ್ಟಂತಹ ಚರ್ಚೆ ನಡೆಯುತ್ತೆ. ಅದರ ಜೊತೆಗೆ ಕಾಂಗ್ರೆಸ್ನಲ್ಲಿ ಈಗ ತಣ್ಣಗಾಗಿದ್ದರೂ ಕೂಡ ಮುಂದೊಂದು ದಿನ ಯಾವಾಗ ಬೇಕಾದರೂ ಕೂಡ ಅದು ಸ್ಫೋಟ ಆಗಬಹುದು. ಅಂದರೆ ಮುಖ್ಯಮಂತ್ರಿಗಳ ಬದಲಾವಣೆಗೆ ಸಂಬಂಧಪಟ್ಟಂತೆ ಅವರ ಅಭಿಪ್ರಾಯವನ್ನು ಕೂಡ ಕಲೆ ಹಾಕುವಂತಹ ಸಾಧ್ಯತೆಗಳು ಇದ್ದಾವೆ. ಯಾಕಂದರೆ ಹೈಕಮಾಂಡ್ ಇಲ್ಲಿವರೆಗೂ ಕೂಡ ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಸಿದ್ದರಾಮಯ್ಯನವರು ನಾನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಕ್ಲಾರಿಟಿ ಕೊಟ್ಟರು ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಳಗೆ ಆಸೆ ಕನಸು ಹಾಗೆ ಇದೆ. ಯಾಕಂದರೆ 2.5 ವರ್ಷ ಸಿದ್ದರಾಮಯ್ಯನವ್ರದೀಗ ಮುಗಿತಾ ಇದೆ. ಅಂದರೆ ಅವರ ಒಪ್ಪಂದ ಆಗಿದ್ದರೆ, ಹಾಗಾಗಿ ಡಿ ಕೆ ಶಿವಕುಮಾರ್ ನೋಡಿ 1 ತಿಂಗಳಲ್ಲೇ 2-3 ಬಾರಿ ದೆಹಲಿಗೆ ಹೋಗ್ತಾರೆ ಅಂತ ಹೇಳಿದ್ರೆ ಆ ಭೇಟಿಯ ಹಿಂದೆ ಹಲವು ಮಹತ್ವದ ಗಂಭೀರವಾದಂಥ ವಿಚಾರಗಳು ಖಂಡಿತವಾಗ್ಲೂ ಚರ್ಚೆ ಆಗೇ ಆಗಿರುತ್ತೆ. ಈಗ ನೋಡಿ, ಮತ್ತೆ ಸಿದ್ದರಾಮಯ್ಯನವರು 30ನೇ ತಾರೀಕು ಹೋಗ್ತಾರೆ. ಹಾಗಾಗಿನೇ ಪ್ರತ್ಯೇಕವಾಗಿ ಹೈಕಮಾಂಡ್ ಯಾಕೆ ಇಬ್ಬರು ನಾಯಕರಿಗೆ ಬುಲಾವನ್ನು ಕೊಡ್ತಿದೆ ಅನ್ನೋದು ಪ್ರಶ್ನೆ ಆಗಿದೆ ಈಗ.